ನೂರಾರು ಕೋಟಿ ರೂಪಾಯಿ ಹೆಚ್ಚು ಮೌಲ್ಯದ ಜಾಗ, 10 ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ಕಸ. ಮಂಡೂರಿನಲ್ಲಿ ಇದು ಕೇವಲ ಕಸದ ಸಮಸ್ಯೆ ಅಲ್ಲ, ಮಂಡೂರಿನಲ್ಲಿ ಕಸದ ಬೆಟ್ಟ ಬೆಳೆಸಿದ್ಯಾರು? ಕಸ ಸುರಿಯುವುದು ನಿಲ್ಲಿಸಿ 12 ವರ್ಷಗಳೇ ಕಳೆದರೂ ಅದೇ ಕಸದ ಬೆಟ್ಟವನ್ನು ತೆರವುಗೊಳಿಸಲು ಇನ್ನೂ ಯಾಕೆ ಸಾಧ್ಯವಾಗಿಲ್ಲ? ಅಲ್ಲಿರೋ ಜನ 12 ವರ್ಷದಿಂದ ಆ ಕಸದ ದುರ್ವಾಸನೆಗೆ ಎಷ್ಟೋ ಜನ ಆರೋಗ್ಯದ ಸಮಸ್ಯೆಗೆ ಒಳಗಾಗಿದ್ದಾರೆ. ಆದರೆ ಆ ಜನರ ಆರೋಗ್ಯದ ಜೊತೆ ಇನ್ನೂ ನಿರ್ಲಕ್ಷ್ಯ ಬಿಬಿಎಂಪಿ ಯಾಕೆ ಮಾಡ್ತಾ ಇದೆ? ವರ್ಷ ಕಳೆದರೂ ಆ ಕಸವನ್ನು ತೆರವುಗೊಳಿಸಲು ಮಂಡೂರಿನ ಜನ ಎಷ್ಟು ವರ್ಷ ಕಾಯಬೇಕು? ಇನ್ನು ಎಷ್ಟು ತಿಂಗಳು, ಇನ್ನು ಎಷ್ಟು ವರ್ಷ ಬಿಬಿಎಂಪಿಗೋಸ್ಕರ ಕಾಯಬೇಕು? ಹೌದು ವೀಕ್ಷಕರೇ, ಬೆಂಗಳೂರಿನ ಹೊರವಲಯದಲ್ಲಿರುವ ಮಂಡೂರು ಗ್ರಾಮದ ಕಸದ ಡಂಪಿಂಗ್ ಯಾರ್ಡ್ನಲ್ಲಿ ಬೆಂಗಳೂರಿನ ಕಸದ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. 2005ರಿಂದ ಬಿಬಿಎಂಪಿಲಿ ಪ್ರತಿದಿನ ಸಾವಿರಾರು ಟನ್ ಬೆಂಗಳೂರು ಕಸವನ್ನು ಸುರಿಯುತ್ತಿತ್ತು. ಇದರಿಂದಾಗಿ ಅಲ್ಲಿ ದೊಡ್ಡ ಕಸದ ಬೆಟ್ಟಗಳೇ ಸೃಷ್ಟಿಯಾಗಿ ಸುತ್ತಮುತ್ತಲಿನ ಗಾಳಿ, ನೀರು ಕಲುಷಿತಗೊಂಡು ಗ್ರಾಮಸ್ಥರು ತೀವ್ರ ಆರೋಗ್ಯದ ಸಮಸ್ಯೆ ಎದುರಿಸಬೇಕಾಯಿತು. ಘಟಕವು ಸ್ಥಗಿತಗೊಂಡ ನಂತರ ಶೇಖರಣೆಯಾಗಿದ್ದ ಕಸವನ್ನು ಬಯೋಮೈನಿಂಗ್ ಮುಖಾಂತರ ಕರಗಿಸುವ ಘೋಷಣೆ ಆಗಿನ ಸರ್ಕಾರ ಮಾಡಿತ್ತು. ಆದರೆ 12 ವರ್ಷ ಕಳೆದರೂ ಕೆಲಸ ಮಾತ್ರ ಆರಂಭವಾಗಿಲ್ಲ. ಲಕ್ಷಾಂತರ ಟನ್ ಕಸ ಇನ್ನೂ ಕೊಳೆಯುತ್ತಾ ಬಿದ್ದಿದೆ. 2005ರಿಂದ ಬೆಂಗಳೂರಿನ ಅರ್ಧದಷ್ಟು ಕಸವನ್ನು ಮಂಡೂರಿನಲ್ಲಿ ಸುರಿಯಲಾಗಿತ್ತು. ಸುಮಾರು 135 ಎಕರೆ ಪ್ರದೇಶದಲ್ಲಿ ಲಕ್ಷಾಂತರ ಟನ್ ಕಸ ರಾಶಿ ಬಿದ್ದಿತ್ತು. ಅಂತರ್ಜಲ ಕಲುಷಿತಗೊಂಡಿತ್ತು. ಗ್ರಾಮದ ಜನರಿಗೆ ಉಸಿರಾಟದ ಸಮಸ್ಯೆ ಮತ್ತು ಚರ್ಮದ ರೋಗಗಳು ಕಾಣಿಸಿಕೊಂಡವು. ಗ್ರಾಮಸ್ಥರು ಕಸ ವಿಲೇವಾರಿಯ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸಿದರು. 2014ರಲ್ಲಿ ಇಲ್ಲಿಗೆ ಕಸ ತರುವುದನ್ನು ನಿಲ್ಲಿಸಲಾಯಿತು. ಬಾಕಿ ಉಳಿದಿರುವ ಹಳೆಯ ಕಸವನ್ನು ತೆರವುಗೊಳಿಸಲು ಬಯೋ ಮೈನಿಂಗ್ ಮತ್ತು ವೈಜ್ಞಾನಿಕ ವಿಲೇವಾರಿ ಕಾರ್ಯಗಳು ನಡೆಯುತ್ತವೆ ಎನ್ನಲಾಗಿತ್ತು. ಆದರೆ ಆ ಕಾಮಗಾರಿಗಳು ಶುರುವಾಗಲೇ ಇಲ್ಲ. ಮಣ್ಣು ಮತ್ತು ಇಂಧನ ಮರುಬಳಕೆ ಮಾಡುವ ಮೂಲಕ ಈ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಪ್ರಯತ್ನಗಳು ನಡೆಯುತ್ತವೆ ಎನ್ನಲಾಗಿತ್ತು. ಆ ಕಾರ್ಯವೂ ನಡೆಯುತ್ತಿಲ್ಲ. 10.6 ಲಕ್ಷ ಮೆಟ್ರಿಕ್ ಕಸವನ್ನು ಕರಗಿಸಲು ಬಿಬಿಎಂಪಿ ಟೇಡರ್ ಆಹ್ವಾನಿಸಿತ್ತು. ಪ್ರತಿ ಮೆಟ್ರಿಕ್ ಟನ್ ಕಸದ ಬಯೋ ಮೈನಿಂಗ್ 900 ದರ ನಿಗದಿಪಡಿಸಲಾಗಿದೆ. ಪುನರ್ ಬಳಕೆ ಮಾಡಬಹುದಾದ ವಸ್ತುಗಳೆಲ್ಲವನ್ನು ಪ್ರತ್ಯೇಕಿಸಿದ ಬಳಿಕ ಉಳಿಯುವ ತಿರಸ್ಕೃತ ತ್ಯಾಜ್ಯವನ್ನು ಕ್ವಾರಿಗಳಲ್ಲಿ ವಿಲೇವಾರಿ ಮಾಡಲಾಗುತ್ತದೆ. ಬಯೋಮೈನಿಂಗ್ ಮೂಲಕ ಕಾಂಪೋಸ್ಟ್ ಗೊಬ್ಬರ ತಯಾರಿಸಿ RDF ಅನ್ನು ಬಿಡದಿ ಬಳಿ ನಿರ್ಮಾಣಗೊಂಡಿರುವ ತ್ಯಾಜ್ಯದಿಂದ ಉತ್ಪಾದಿಸುವ ಘಟಕಕ್ಕೆ ಕಳುಹಿಸಲು ನಿರ್ಧರಿಸಲಾಗಿತ್ತು. ಅದು ಎಲ್ಲಿವರೆಗೂ ಬಂದಿದೆ ಎಂಬುದೇ ತಿಳಿಯುತ್ತಿಲ್ಲ. ಮಂಡೂರು ತ್ಯಾಜ್ಯ ವಿಲೇವಾರಿ ಘಟಕವು 176.71 ಕೋಟಿ ರು ಬೆಲೆ ಬಾಳುತ್ತದೆ. ಇಲ್ಲಿರುವ ಕಸವನ್ನು ಸಂಸ್ಕರಿಸಿ ವಿಲೇವಾರಿ ಮಾಡಿದ ಬಳಿಕ ಕಿರು ಅರಣ್ಯ ಅಥವಾ ಹೆರಿಟೇಜ್ ಪಾರ್ಕ್ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಅದು ಯಾವಾಗ ಆಗುತ್ತದೆ ಎಂದು ಕಾದು ನೋಡಬೇಕಿದೆ.